ಬೆಳಕು, ಬೆಳಕಲ್ಲ ದರ್ಶನ. ಈ ಬಾರಿ ಚಿಕ್ಕಮಗಳೂರಿನ ದೇವಿರಮ್ಮನ ಬೆಟ್ಟದಲ್ಲಿ ಪವಾಡ ಸದೃಶವಾದಂತಹ ನಂಬಲ ಸಾಧ್ಯವಾದಂತಹ ಘಟನೆ ನಡೆದೇ ಹೋಯಿತು. ದೇವಿರಮ್ಮನ ಬೆಟ್ಟದಲ್ಲಿ ಈ ಬಾರಿ ಭಾರಿ ಮಳೆ ಅಬ್ಬರಕ್ಕೂ ಜಗ್ಗಲಿಲ್ಲ. ತಾಯಿ ದೇವಿರಮ್ಮನ ಜ್ಯೋತಿ ಭಾರಿ ಮಳೆ ಮಧ್ಯೆಯೂ ವರುಣ ದೇವನಿಗೆ ಸವಾಲ್ ಎಸೆದಂತೆ ದೇವಿರಮ್ಮನ ಜ್ಯೋತಿ ಬೆಳಗುತ್ತಿತ್ತು. ಮಳೆ ಮಧ್ಯೆಯೂ ಆಕಾಶಕ್ಕೆ ಬೆಳಕು ನೀಡುವಂತೆ ಉರಿಯುತ್ತಿದ್ದ ದೇವಿರಮ್ಮನ ಜ್ಯೋತಿಯನ್ನ ಕಂಡಂತ ಭಕ್ತಾದಿಗಳು ನಿಬ್ಬೆರಗಾಗಿದ್ದರು. ಇನ್ನು ಚಿಕ್ಕಮಗಳೂರು ಸುತ್ತಮುತ್ತಲಿನ ಈ ಜನ ದೇವಿರಮ್ಮನ ಗುಡ್ಡದ ತುದಿಯಲ್ಲಿ ಜ್ಯೋತಿ ನೋಡಿಯೇ ಇಲ್ಲಿನ ಜನ ದೀಪಾವಳಿಯನ್ನ ಆಚರಿಸುತ್ತಾರಂತೆ. ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಬಿಂಡಿಗ ದೇವಿರಮ್ಮನ ಈ ಒಂದು ಗುಡಿಯಲ್ಲಿ ವಿಶೇಷವಾದಂತಹ ಈ ಒಂದು ನರಕ ಚತುರ್ದಶಿಯ ಸಂದರ್ಭದಲ್ಲಿ ಈ ದೇಗುಲವನ್ನ ತೆರೆಯುತ್ತಾರೆ. ಈ ತಾಯಿಯನ್ನ ಕಣ್ತುಂಬಿಕೊಳ್ಳಲು ಬರಿಗಾಲಿನಲ್ಲಿ ಕಡಿದಾದಂತಹ ಬೆಟ್ಟವನ್ನ ಹತ್ತಿ ಬಂದು ತಾಯಿಯ ದರ್ಶನವನ್ನ ಪಡ್ಕೊಳ್ತಾರೆ. ಇನ್ನು ಭಕ್ತಾದಿಗಳು ತರುವಂತಹ ಎಣ್ಣೆ, ಬೆಣ್ಣೆ, ತುಪ್ಪ, ಸೀರೆ, ರವಿಕೆ ಈ ಒಂದು ವಸ್ತುಗಳಿಗೆ ಅಗ್ನಿ ಸ್ಪರ್ಶ ಮಾಡಿದಾಗ ಆ ಜ್ಯೋತಿ ಬೆಳಗುತ್ತದೆ. ಆ ಜ್ಯೋತಿ ಈ ಬಾರಿ ಮಳೆಯಲ್ಲಿಯೂ ಸಹ ಮಿನುಗುತ್ತಿತ್ತು. ಈ ತಾಯಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು 2 ದಿನಗಳ ಮಾತ್ರ ಬೆಟ್ಟದ ಮೇಲಿನ ತಾಯಿ ದೇವಿರಮ್ಮನನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ. ಈ ಬಾರಿ ಬೆಟ್ಟಕ್ಕೆ ಹತ್ತಿದಂತಹ ಭಕ್ತಾದಿಗಳು ಪೂಜಾ ಸಾಮಗ್ರಿಗಳನ್ನ ನೀಡಿ ಭಕ್ತಿಯನ್ನ ಮೆರೆದಿದ್ರು. ಮೂರು ದಿನಗಳ ಕಾಲ ಸಂಪ್ರದಾಯವಾಗಿ ಅಚ್ಚುಕಟ್ಟಾಗಿ ಪೂಜಾ ಕೈಂಕರ್ಯಗಳು ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಆಯೋಜನೆಗೊಂಡಿತ್ತು. ಈ ಅಪರೂಪದ ದೃಶ್ಯವನ್ನ ಕಣ್ತುಂಬಿಕೊಂಡಂತ ಭಕ್ತಾದಿಗಳು ಉಗೇ ದೇವಿರಮ್ಮ ಅಂತೇಳಿ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ತಾಯಿಗೆ ಹುಗೆ ಅಂತೇಳಿ ತಿಳಿಸಿದರು. ಚಿಕ್ಕಮಗಳೂರು ತಾಲೂಕಿನ ಬಿಂಡಿಗ ದೇವಿರಮ್ಮನ ದೇಗುಲದ ಮಹಿಮೆಯೇ ಹೀಗೆ. ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಇಮ್ಮಡಿಯಾಗ್ತಾ ಇದೆ. ತಾಯಿಯ ಶಕ್ತಿ ಇನ್ನಷ್ಟು ಹೆಚ್ಚಾಗ್ತಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಚಿಕ್ಕಮಗಳೂರಿನ ದೇವಿರಮ್ಮನ ಬೆಟ್ಟದಲ್ಲಿ ತಾಯಿ ದರ್ಶನಕ್ಕೆ ಬಂದಿರುವಂತಹ ಭಕ್ತಾದಿಗಳು ಜನಸಾಗರವನ್ನೇ ನೋಡಬಹುದು. ಚಿಕ್ಕಮಗಳೂರಿನ ದೇವಿರಮ್ಮನ ಬೆಟ್ಟದಲ್ಲಿ ತಾಯಿ ದರ್ಶನಕ್ಕೆ ಬಂದಿರುವಂತಹ ಭಕ್ತಾದಿಗಳು ಜನಸಾಗರವನ್ನೇ ನೋಡಬಹುದು. ಚಿಕ್ಕಮಗಳೂರಿನ ದೇವಿರಮ್ಮನ ಬೆಟ್ಟದಲ್ಲಿ ತಾಯಿ ದರ್ಶನಕ್ಕೆ ಬಂದಿರುವಂತಹ ಭಕ್ತಾದಿಗಳು